ಅಯೋಧ್ಯೆಯ ರಾಮ ಮಂದಿರ ಭಕ್ತಕೋಟಿಯ ಪಾಲಿಗೆ ಅದು ರಾಮನನ್ನ ಬಾಲರಾಮನ ಸ್ವರೂಪದಲ್ಲಿ ನೋಡುವಂತಹ ದೇವ ಮಂದಿರ. ಆದರೆ ಅದೇ ಮಂದಿರಕ್ಕೆ ಭಕ್ತರು ದೇಣಿಗೆಯಾಗಿ ಅಥವಾ ಭಕ್ತರು ತಮ್ಮ ಒಂದು ದಾನವಾಗಿ ಯಾವ ಹಣವನ್ನು ಹುಂಡಿ ಹಣವನ್ನು ಹಾಕಿರ್ತಾರೋ, ಯಾವ ಸ್ವರೂಪದಲ್ಲಿ ದೇಣಿಗೆಯನ್ನು ಕೊಟ್ಟಿರ್ತಾರೋ, ಈ ದೇಣಿಗೆಯನ್ನೇ ಲೂಟಿ ಮಾಡಲಾಗಿದೆ. ಇದು ರಾಮ ಭಕ್ತರಿಗೆ ಮಾಡಿರುವ ಮಹಾದ್ರೋಹದ ಕೆಲಸ. ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆಯ ಲೂಟಿ ಪ್ರಕರಣ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಲೂಟಿಗೆ ಸಂಬಂಧಪಟ್ಟಂತೆ FIR ಅನ್ನು ದಾಖಲಿಸಿಕೊಳ್ಳಲಾಗಿದೆ. SIT ತನ್ನ ಮಧ್ಯಂತರ ವರದಿ ಸಲ್ಲಿಕೆ ಮಾಡ್ತಾ ಇದ್ದಂತೆ FIR ಅನ್ನು ದಾಖಲು ಮಾಡಿಕೊಂಡು 8 ಮಂದಿಯನ್ನು ಬಂಧಿಸಿದೆ. ಟ್ರಸ್ಟ್ನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಚಂಪಕ್ ರಾಯ್ ಈಗ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಚಂಪಕ್ ರಾಯ್ ಅವರ ಡ್ರೈವರನ್ನು ಅರೆಸ್ಟ್ ಮಾಡಲಾಗಿದೆ. ಇದಾದ ಮೇಲೆ ಚಂಪಕ್ ರಾಯ್ ಈಗ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಅಯೋಧ್ಯೆಯಲ್ಲಿ ಆ ಬಾಲರಾಮನ ಆ ಮುಗ್ಧ ನಗುವನ್ನು ಕಣ್ತುಂಬ ನೋಡುವಂಥದ್ದು ಭಕ್ತರ ಪಾಲಿಗೆ ಬಹಳ ದೊಡ್ಡದಾದಂತಹ ಒಂದು ಆಸೆ ಅಥವಾ ಅವರ ಭಕ್ತಿ. ಆದರೆ ಆ ಬಾಲರಾಮನ ಆಲಯದಲ್ಲಿನೇ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ರಾಮನ ದುಡ್ಡನ್ನು ಲೂಟಿ ಮಾಡೋದಕ್ಕೆ ಹೋಗಿದ್ದಾರೆ. ಈಗ ರಾಮನ ದೇಣಿಗೆಯ ಲೂಟಿ ಮಾಡಿದಂಥವ್ರು ಇದ್ದಾರಲ್ಲ, ಅವ್ರನ್ನ ಬೇಟೆಯಾಡುವಂತಹ ಕೆಲಸವನ್ನು ಅಲ್ಲಿ SIT ಮಾಡ್ತಾ ಇದೆ. ಈಗಾಗಲೇ 8 ಮಂದಿಯನ್ನು SIT ಅವರು 8 ಮಂದಿಯ ವಿರುದ್ಧ FIR ಅನ್ನು ದಾಖಲಿಸಿಕೊಂಡು ಅರೆಸ್ಟ್ ಮಾಡಿದ್ದಾರೆ. ಯಾವಾಗ 8 ಮಂದಿಯ ವಿರುದ್ಧ FIR ದಾಖಲಾಯಿತು ಆವಾಗ ಚಂಪತ್ ರಾಯ್ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಚಂಪತ್ ರಾಯ್ ಈ ಒಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ, ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವ್ಯಕ್ತಿ ಚಂಪತ್ ರಾಯ್ ಅವರಿಗೆ ಗೊತ್ತಿಲ್ಲದೆ ಇದೆಲ್ಲವೂ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅಲ್ಲಿ ಕಾರಸೇವಕರಾಗಿ ಕೆಲಸ ಮಾಡಿದಂತಹ ಭಕ್ತರು ಕೂಡ ಹೇಳ್ತಾ ಇರುವಂತಹ ಮಾತು, ಮಾಡ್ತಾ ಇರುವಂತಹ ಆರೋಪ, ಬಹಳ ಗುರುತರವಾದಂಥ ಆರೋಪವನ್ನು ಚಂಪತ್ ರಾಯ್ ಅವರ ವಿರುದ್ಧವೂ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಗೊತ್ತಿದ್ದೇ ಇಲ್ಲಿ ಲೂಟಿಯಾಗಿದೆ ಅನ್ನುವಂತಹ ಆರೋಪವನ್ನು ಕಾರಸೇವಕರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಇದೇ ಸಂದರ್ಭದಲ್ಲಿ ರಾಮನ ದೇಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಿಲ್ ಮಿಶ್ರಾ ಕೂಡ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಸದಸ್ಯ ಆಗಿರ್ತಕ್ಕಂಥ ಅನಿಲ್ ಮಿಶ್ರಾ. ಈ ಇಬ್ಬರು ವ್ಯಕ್ತಿಗಳ ವಿರುದ್ಧವೂ ಕೂಡ ಅಲ್ಲಿ ಈಗಾಗಲೇ ಆರೋಪಗಳು ತೀವ್ರ ಸ್ವರೂಪದಲ್ಲಿ ಕೇಳಿ ಬರ್ತಾ ಇದ್ದಾವೆ ಮತ್ತು ಇವರಿಗೆ ಅತ್ಯಾಪ್ತರಾಗಿರುವಂತಹ ವ್ಯಕ್ತಿಗಳನ್ನೇ ಈಗಾಗಲೇ SIT ಅರೆಸ್ಟ್ ಕೂಡ ಮಾಡಿರುವಂಥದ್ದು. 8 ಮಂದಿಯನ್ನು ಏನು ಅರೆಸ್ಟ್ ಮಾಡಿದೆ SIT, ಅದು ಈ ವ್ಯಕ್ತಿಗಳಿಗೆ ಅಂದರೆ ಟ್ರಸ್ಟ್ನಲ್ಲಿ ಟ್ರಸ್ಟಿಗಳಾಗಿದ್ದಂತಹ ವ್ಯಕ್ತಿಗಳಿದಾರಲ್ಲ ಅವರ ಆಪ್ತರು, ಅವರ ಒಡನಾಟ ಹೊಂದಿದವರು ಅಂತ ಹೇಳಿ ಹೇಳಲಾಗಿದೆ. ಇನ್ನು ಟ್ರಸ್ಟ್ನ ಕಾರ್ಯದರ್ಶಿ ಆಗಿರುವಂತಹ ಚಂಪತ್ ರಾಯ್ ಅವರ ಚಾಲಕನನ್ನ ಟಿನ್ನು ಯಾದವ್ನನ್ನು ಬಂಧಿಸಲಾಗಿದೆ. ಟಿನ್ನು ಯಾದವ್ ಈಗಾಗಲೇ SIT ಬಂಧಿಸಿದೆ. ಟಿನ್ನು ಯಾದವ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಕಡಿಮೆ ಸಂಬಳದಲ್ಲಿದ್ದರೂ ಕೂಡ ಕೋಟಿಗಳಿಗೆ ಬೆಲೆ ಬಾಳ್ತಾನೆ ಈತ ಅಂತ ಹೇಳಲಾಗ್ತಿದೆ. ಇನ್ನು ರವಿ ಮಿಶ್ರಾ ಅನ್ನುವಂತಹ ವ್ಯಕ್ತಿ, ಈತ ಹಣ ಎಣಿಕೆ ಮಾಡ್ತಾ ಇದ್ದಂತಹ ಸಿಬ್ಬಂದಿ, ಅಂದರೆ ಹಣ ಎಣಿಕೆ ಮಾಡ್ತಾನೆ ಅದರಿಂದ ಲೂಟಿ ಮಾಡ್ತಾ ಇದ್ದಂತಹ ವ್ಯಕ್ತಿ. ಇವರುಗಳು ಲೂಟಿ ಮಾಡಿದ್ದು ದೊಡ್ಡ ಮೇಲ್ನಲ್ಲಿ ಯಾರಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಇನ್ನು ಗೊತ್ತಾಗಬೇಕು. ಇನ್ನು ಅನುಕಲ್ಪ ಮಿಶ್ರಾ ಅಂತ ಹೇಳಿ ಆತ ಟ್ರಸ್ಟಿಯಾಗಿದ್ದಂತಹ ಅನಿಲ್ ಮಿಶ್ರಾ ಅವರ ಸಂಬಂಧಿಕ. ಈ ವ್ಯಕ್ತಿಯು ಕೂಡ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ. ಈತನನ್ನು ಕೂಡ ಅರೆಸ್ಟ್ ಮಾಡಿಕೊಂಡಿದೆ SIT. ಮತ್ತು ರವಿ ಮಿಶ್ರಾ ಅವರ ಅಳಿಯ ಆಗಿರ್ತಕ್ಕಂಥ ಲವಕುಶ್ ಮಿಶ್ರಾನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅಂದರೆ ಇವರೆಲ್ಲರೂ ಕೂಡ ಒಬ್ಬರು ಇನ್ನೊಬ್ಬರು ಜೊತೆಗೆ ಒಡನಾಟಗಳನ್ನು ಹೊಂದಿದ್ದು ಆ ಮೂಲಕವಾಗಿ ಇಲ್ಲಿ ಅವ್ಯವಹಾರವನ್ನು ನಡೆಸಿದ್ದಾರೆ, ಲೂಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವಿನಾಶ್ ಶುಕ್ಲಾ ಅಂತ ಹೇಳಿ ದೇವಸ್ಥಾನದ ಪರಿಚಾರಕ, ಈತನನ್ನು ಕೂಡ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಅವಿನಾಶ್ ಶುಕ್ಲಾ, ಆತನನ್ನು ಕೂಡ ಈಗಾಗಲೇ SIT ಅರೆಸ್ಟ್ ಮಾಡಿದೆ. ಇನ್ನು ಟಿನ್ನು ಯಾದವ್ನ ಅಳಿಯ ಮನೀಶ್ ಯಾದವ್ನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈತ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿದ್ದಾನೆ. ಸುಭಾಷ್ ಶ್ರೀವಾಸ್ತವ್ ಅಂತೇಳಿ ನಗದು ಎಣಿಕೆ ಸಿಬ್ಬಂದಿಯ ಉಸ್ತುವಾರಿ ವಹಿಸ್ತಾ ಇದ್ದಂಥವನು ಸುಭಾಷ್ ಶ್ರೀವಾಸ್ತವ್, ಈ ವ್ಯಕ್ತಿಯು ಕೂಡ ಈಗ ಬಂಧನಕ್ಕೆ ಒಳಗಾಗಿರುವಂಥದ್ದು. ಕರುಣೇಶ್ ಅಂತೇಳಿ ನಗದು ಎಣಿಕೆ ಸಿಬ್ಬಂದಿಯ ಉಸ್ತುವಾರಿಯಾಗಿರುವಂತಹ ಕರುಣೇಶ್, ಈತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಟ್ಟು 8 ಮಂದಿಯನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ರಾಮನ ದುಡ್ಡನ್ನು ಇವರು ಲೂಟಿ ಮಾಡಿದ್ದಾರೆ. ರಾಮ ಭಕ್ತರು ಹಾಕಿದಂತಹ ದುಡ್ಡನ್ನು ಇವರುಗಳು ಲೂಟಿ ಮಾಡಿದ್ದಾರೆ. ಲೂಟಿ ಮಾಡಿರ್ತಕ್ಕಂಥ ಒಟ್ಟು ಹಣ ಎಷ್ಟು ಅನ್ನೋದು ಇನ್ನು ಗೊತ್ತಾಗಬೇಕಾಗಿದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಕ್ಷನ್ ಶುರುವಾಗಿದೆ ಅನ್ನುವಂತಹ ಮಾತುಗಳನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. और अयोध्या के बारे में जो कदपैस समाचार मिल रहे थे, हमने कहा था SIT गठित की गई है. SIT की रिपोर्ट आने के साथ ही हमारी कार्रवाई भी प्रारंभ हो जाएगी. और आपने देखा होगा SIT की रिपोर्ट आई, तुरंत कार्रवाई प्रारंभ हो गई. और मैं आश्वस्त करता हूं, जो मैंने कहा था दूध का दूध और पानी का पानी हम करके रहेंगे.
ಹೀಗೆ ನೀರಿದ್ದು ನೀರಿಗೆ ಹಾಲಿದ್ದು ಹಾಲಿಗೆ ಅನ್ನುವಂಥ ರೀತಿಯಲ್ಲಿ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ರಾಮ್ಲಲ್ಲಾನ ಒಡವೆಗಳೇ ನಾಪತ್ತೆ ಆಗಿದ್ದಾವೆ. ಮೂಗುತಿ, ಕಿವಿಯೋಲೆ, ಕಾಲ್ಗೆಜ್ಜೆಗಳನ್ನು ಕದಿಯಲಾಗಿದೆ. ಬಾಲರಾಮನಿಗೆ ಕೊಟ್ಟಿರ್ತಕ್ಕಂತಹ ಬಾಲರಾಮನ ಒಡವೆಗಳಿವು, ಅವುಗಳನ್ನು ಕೂಡ ಕದಿಯಲಾಗಿದೆ. ಕಿವಿಯೋಲೆ, ಕಾಲ್ಗೆಜ್ಜೆಗಳನ್ನು ಕೂಡ ಕದಿಯಲಾಗಿದೆ ಅಂತ ಈಗ ಮಾಹಿತಿ ಇದೆ. ಇದು SITಯ ವರದಿಯಲ್ಲಿರ್ತಕ್ಕಂಥ ಅಂಶಗಳು. ಇನ್ನು SIT ವರದಿಯಲ್ಲಿರುವಂತಹ ಇನ್ನಷ್ಟು ವಿಚಾರಗಳಿದ್ದಾವೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆಯಲ್ಲಿ ಕೋಟ್ಯಂತರ ರೂಪಾಯಿ ಲೂಟಿ ಆಗಿರುವಂಥದ್ದನ್ನು SIT ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ 50 ಕೋಟಿಯಿಂದ ಹಿಡಿದು ಸರಿಸುಮಾರು 200 ಕೋಟಿ ರೂಪಾಯಿವರೆಗೆ ಅಕ್ರಮ ಆಗಿರೋದ್ರ ಬಗ್ಗೆ ಆರೋಪ ಇದ್ದು, ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಅವರ ನೇತೃತ್ವದಲ್ಲಿ ಇದುವರೆಗೆ ತನಿಖೆಯನ್ನು ಕೂಡ ನಡೆಸಲಾಗಿತ್ತು. SIT ರಚನೆಯಾಗಿ 15 ದಿನದೊಳಗೆ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದ್ದು, ಇಲ್ಲಿವರೆಗೆ ಆರೋಪಿಗಳಿಂದ 2 ಕೋಟಿ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹಾಗೂ ಡ್ರೆಸ್ ಕೋಡ್, ಸಿಬ್ಬಂದಿ ಎಂಟ್ರಿ ಎಕ್ಸಿಟ್ ತಪಾಸಣೆಯಲ್ಲೂ ಕೂಡ ಲೋಪಗಳಿರುವುದನ್ನು SIT ಪತ್ತೆ ಹಚ್ಚಿದೆ. ಕಳೆದ 11 ತಿಂಗಳಲ್ಲಿ ಭದ್ರತೆಗಾಗಿ 10 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಅಂತೇಳಿ SIT ಹೇಳ್ತಾ ಇದೆ. ಅಂದರೆ 10 ಕೋಟಿ ಖರ್ಚು ಮಾಡಿದ್ದೂ ಹೋಯಿತು, ಆ ಕಡೆ ದುಡ್ಡು ಹೋಯಿತು ಅಂತೇಳಿ. ಇನ್ನು ಯಾರಿಗೆ ಭದ್ರತೆಯನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಇವರು? ಹೀಗಿದ್ರೂ ಭಕ್ತರು ನೀಡಿದ್ದ ನಗದು, ಬೆಳ್ಳಿ, ಚಿನ್ನದ ಲೆಕ್ಕದಲ್ಲಿ ವ್ಯತ್ಯಾಸಗಳಿರೋದನ್ನು SIT ಪತ್ತೆ ಹಚ್ಚಿದೆ. ಜ್ಯುವೆಲರ್ಸ್ ಸಂಘ 60 kgಯಷ್ಟು ಬೆಳ್ಳಿಯನ್ನು ಕೊಟ್ಟಿತ್ತು, ಆ ಬೆಳ್ಳಿಯನ್ನು ಕೂಡ ಕದ್ದಿದ್ದಾರೆ. 60 kg ಬೆಳ್ಳಿ ಇಟ್ಟಿಗೆಗಳ ಬಗ್ಗೆ ಟ್ರಸ್ಟ್ನಲ್ಲಿ ದಾಖಲೆಗಳೇ ಇಲ್ಲ ಅಂತ ಹೇಳಿದರೆ ಅದು ಕದ್ದಿರ್ತಾರೆ ಅಂತ. ಅಂದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ಟ್ರಸ್ಟ್ನಲ್ಲಿದ್ದಂಥ ಕೆಲ ವ್ಯಕ್ತಿಗಳು, ಕೆಲ ಹೆಗ್ಗಣಗಳು ಹೇಗೆ ರಾಮನ ಹೆಸರಲ್ಲೂ ಲೂಟಿ ಮಾಡಿದ್ದಾರೆ ಅಂತೇಳಿ, ಈ ಲೂಟಿ ಮಾಡಿದಂಥವ್ರನ್ನ ಬೇಟೆಯಾಡುವ ಕೆಲಸವನ್ನು ಈಗ ಸರ್ಕಾರ ಮಾಡ್ತಾ ಇದೆ. ಅಂತಿಮವಾಗಿ ಸತ್ಯ ಹೊರಬರಬೇಕಾಗಿದೆ.